ಹಲೋ, ವೆಲ್ಕಮ್ ಟು ಲತಾ ಕಿಚನ್ಸ್. ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ಸ್ಮೂತಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಓಟ್ಸ್ ಮತ್ತು ಲೋಟಸ್ ಸೀಡ್ಸ್ ಯೂಸ್ ಮಾಡಿಕೊಳ್ಳೋ ಅಂಥದ್ದು. ಇದರಲ್ಲಿ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ, ಹೈ ಇನ್ ಫೈಬರ್ ಇರುತ್ತೆ ಮತ್ತು ಹಾರ್ಟ್ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ಸ್ ಆಗುತ್ತೆ. ಮತ್ತು ಫೈಬರ್ ಕಂಟೆಂಟ್ಸು ಮತ್ತು ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರೋದ್ರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ನಂಗೆ ತೋರಿಸಿ ಅಂತ ಕೇಳ್ತಾಯಿದ್ರು, ಹಾಗಾಗಿ ಇದೊಂದು ವಿಶೇಷವಾಗಿ ತೋರಿಸ್ತಾ ಇದ್ದೀನಿ, ಟ್ರೈ ಮಾಡಿ. ಲೋಟಸ್ ಸೀಡ್ಸ್ ಅದನ್ನು ಆ್ಯಡ್ ಮಾಡಿ ಮಾಡೋವಂಥದ್ದು ಸ್ಮೂತಿ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇದು ಇಬ್ಬರಿಗೆ ಆಗೋದ್ರಿಂದ ನಾನು ಒಂದೊಂದು ಬಟ್ಲಿಗೆ ಒಬ್ಬರಿಗೆ ಅಂತ ಅಳತೆ ತೊಗೊಂಡಿದ್ದೀನಿ. ಇದು ನೀವು ಹೆಚ್ಚು ಕಡಿಮೆ ತೊಗೋಬೋದು. ಒಂದು ಬಟ್ಲು ಮಲ್ಟಿಗ್ರೇನ್ಸ್ ಓಟ್ಸ್ ತೊಗೊಂಡಿದ್ದೀನಿ, ಯಾಕೆಂದರೆ ಇದರಲ್ಲಿ ಫ್ಲ್ಯಾಟ್ ಸೀಡ್ಸು ಸೇರಿಕೊಂಡಿರುತ್ತೆ ಮತ್ತು ಬಾರ್ಲಿ ಇರುತ್ತೆ. ನಾವು ಸಪ್ರೇಟಾಗಿ ಹಾಕ್ಕೊಳ್ಳೋಕ್ಕಿಂತ ಎಲ್ಲ ಇದರಲ್ಲೇ ಇರೋದ್ರಿಂದ ಮಲ್ಟಿಗ್ರೇನ್ ತೊಗೊಂಡಿದ್ದೀನಿ. ಒಂದು ಆ್ಯಪಲ್ಲು, 2 ಬನಾನಾ ಅಂದರೆ ಮತ್ತು ಲಯನ್ ಡೇಟ್ಸ್, ಒಂದೊಂದು ಲಯನ್ ಡೇಟ್ಸ್ ಮತ್ತು 6 ಬಾದಾಮಿ, ಅಂದರೆ ಒಬ್ರಿಗೆ 6 ತೊಗೊಂಡಿದ್ದೀನಿ. ನೀವು ಎಷ್ಟಾದ್ರು ತೊಗೋಬೋದು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತೊಗೋಬೋದು. ಮೆಲನ್ ಸೀಡ್ಸ್, ಗ್ರ್ಯಾನ್ಬೆರಿ, ಇದು ಡ್ರೈ ಮಕ್ಕನ ಅಂದರೆ ಲೋಟಸ್ ಸೀಡ್ಸ್ ಡ್ರೈ ಆಗಿರೋಂಥದ್ದು ಸಿಗುತ್ತೆ, ಅದನ್ನು ಮೇಲ್ ಟಾಪಿಂಗ್ಗೋಸ್ಕರ ತೊಗೊಂಡಿದ್ದೀನಿ. ಪ್ಲಸ್ ವಾಲ್ನಟ್. ಆಮೇಲೆ ಒಂದೊಂದು ಲೋಟ ಹಾಲು ಮತ್ತು ಅರ್ಧ ಲೋಟ ನೀರು. ಹೇಗೆ ಮಾಡೋದಂತ ತೋರಿಸ್ತೀನಿ. ಈಗ ಇದೆರಡನ್ನು ನಾನು ಫಸ್ಟು 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಅರ್ಧ ನಿಮಿಷ ಆದರೂ ಜಸ್ಟ್ ಫ್ರೈ ಮಾಡ್ಕೊಳ್ಳಿ, ಇಲ್ಲ ನೈಟು ನೀವು ಹಾಲಲ್ಲಿ ನೆನೆಸಿಡ್ಬೋದು. ಈಗ ಲೋಟಸ್ ಸೀಡ್ಸ್ನ ಒಂದು 6ರಿಂದ 7 ಅಂತ ಲೆಕ್ಕ ಇಟ್ಕೊಂಡು ಒಬ್ಬೊಬ್ಬರಿಗೆ ತೊಗೊಂಡಿದ್ದೀನಿ. ಇದನ್ನು ಸಿಮ್ಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಗಟ್ಟಿ ಇರುತ್ತೆ, ಹೀಗೆ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಸ್ಮೂತಾಗಿ ಆಗುತ್ತೆ. ಈಗ ಮಿಕ್ಸಿಗೆ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ನಿಮಿಷ ಅಂತ ಅಂದ್ಕೊಳ್ಳಿ. ಜಸ್ಟ್ ಬಿಸಿ ಮಾಡಿ ಅದು ಸ್ವಲ್ಪ ಗೊತ್ತಾಗುತ್ತೆ ಕಲರು. ಈ ಥರ ಆದಾಗ ನಾನಿವಾಗ 2 ಥರ ಸ್ಮೂತಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಒಂದು ಬಟ್ಲು ಹಾಕ್ಕೋತಾ ಇದ್ದೀನಿ. ಡೇಟ್ಸ್, ಮೆಲನ್ ಸೀಡ್ಸ್, ಬಾದಾಮ್ ಇದಿಷ್ಟು ಹಾಕಿ ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಅರ್ಧ ಲೋಟ ನೀರು ಹಾಕಿ ಈಗ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನಾವು ಇದಕ್ಕೆ ಆ್ಯಪಲ್ ಆ್ಯಡ್ ಮಾಡಬೇಕು ಮತ್ತು ಬನಾನಾ, ಇವಾಗ ಹಾಲು, 3/4 ಲೋಟದಷ್ಟು ಹಾಲು ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ನೋಡಿ, ಸ್ಮೂದಿ ರೆಡಿಯಾಗಿದೆ. ಈ ಥರ ನಾನು 2 ಥರ ತೋರಿಸ್ತಾ ಇದ್ದೀನಿ. ಅಂದರೆ ಈ ಥರ ನೀರಾಗಿದ್ದು ಥರ ಕುಡಿಯೋಕ್ಕೂ ಇಷ್ಟಪಡೋರು ಈ ಥರ ತೊಗೋಬೋದು. ಇನ್ನೊಂದು ಸ್ವಲ್ಪ ಸಾಲಿಡ್ ಆಗಿರೋ ಥರ ತೋರಿಸ್ತೀನಿ ಬಂದು. ಇದು ನೋಡಿ, ಹಾಲು ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲು ಬೇಡ ಅನ್ನೋರು ಬಾದಾಮಿನಲ್ಲೇ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಮಿಕ್ಸಿನಲ್ಲಿ ಬಾದಾಮಿ ಹಾಲು ಥರ ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ಈ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಓಟ್ಸ್ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಟ್ಟಿಗೆ ಒಂದೇ ಸಲಿನೂ ತೊಗೋಬೋದು, ಈ ಥರನೂ ತೊಗೋಬೋದು. ಇದಕ್ಕೆ ವಾಲ್ನಟ್ಟು, ಇದು ಹೇಳಿದ್ನಲ್ಲ ಮಕ್ಕನ, ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮೇಲೆ. ಆ್ಯಪಲ್ ಪೀಸು ನೀವು ಮಿಕ್ಸಿಗಾರು ಹಾಕ್ಕೊಳ್ಳಿ, ಇಲ್ಲ ನನಗೆ ಸ್ವಲ್ಪ ಮೇಲೆ ಬಾಯಿಗೆ ಸಿಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಆರೋಗ್ಯವಾದ, ರುಚಿಕರವಾದ, ಹೆಲ್ತಿಗೆ ಬೇಕಾಗೋಂಥ ಎಲ್ಲ ಬೆನಿಫಿಟ್ಸ್ ಇರೋ ಅಂಥ ಓಟ್ಸ್ ಮತ್ತು ಮಖಾನ ಅಂದರೆ ಲೋಟಸ್ ಸೀಡ್ಸ್ ಇಂದ ಮಾಡಿರೋಂಥ ಸ್ಮೂತಿ ರೆಡಿಯಾಗಿದೆ. ಇದೇ ಥರ ಮುಂದಿನದರಲ್ಲಿ ನಾನು ಇವಾಗ ಬೇಸಿಗೆಗಾಲ ಶುರು ಆಗ್ತಿರೋದ್ರಿಂದ ರಾಗಿದು ಸ್ಮೂತಿ ಹೇಗೆ ಮಾಡಿ ಕುಡಿಬೋದು ಈಸಿಯಾಗಿ, ಹೆಲ್ದಿಯಾಗಿ ಅನ್ನೋದನ್ನು ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.